ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ಏನು ನೋಡೋಣ ಅಂದ್ರೆ, ಈಗ ವಿದ್ಯಾರ್ಥಿಗಳು ಎಕ್ಸಾಮ್ ಫಾರ್ಮ್ ಕಟ್ಟಿರ್ತಾರೆ, ಆಮೇಲೆ ಕಾನ್ವೊಕೇಶನ್ ಫಾರ್ಮ್ ಕಟ್ಟಿರ್ತಾರೆ. ಸೊ ಏನಾಗ್ತೈತೆ ಅಂದ್ರೆ ಅಮೌಂಟು ಡೆಬಿಟ್ ಆಗ್ತೈತೆ ರೀ, ಅಮೌಂಟು ಕಟ್ ಆಗಿರ್ತದೆ. ಬಟ್ ನಿಮಗೇನಾಗಂಗಿಲ್ಲ ಅಂದ್ರೆ ಪ್ರಿಂಟ್ ಬರೋಂಗಿಲ್ಲ. ಸೊ ಆ ಟೈಮ್ನಲ್ಲಿ ಏನಾಗ್ತೈತೆ ಅಂದ್ರೆ ವಿದ್ಯಾರ್ಥಿಗಳು ಒಂದು ಸ್ವಲ್ಪ ಗೊಂದಲಕ್ಕೆ ಇರ್ತಾರೆ, ಅಂದ್ರೆ ಸಕ್ಸಸ್ ಆಗೈತಿಲ್ಲ ಪೇಮೆಂಟು ಅಂಥೇಳಿ. ಸೊ ಅದಕ್ಕೆ ನಾವೇನು ಮಾಡಿವಿ ಅಂದ್ರೆ ಈ ಒಂದು ವಿಡಿಯೋದಲ್ಲಿ ಏನು ನೋಡೋಣ ಅಂದ್ರೆ ರೀ, ನಿಮ್ಮ ಪೇಮೆಂಟ್ ಸಕ್ಸಸ್ ಆಗೈತೋ ಇಲ್ಲೋ, ಏನು ಡಿಕ್ಲೈನ್ ಆಗೈತೋ, ಏನೈತೆ ಅದ್ರ ಪೊಸಿಷನ್ ಏನಾಗೈತಿ ಅಂತೇಳಿ ನೋಡೋಣ. ಯಾಕಂದ್ರೆ ಒಂದು ಸಲ ನೀವು ಪೇಮೆಂಟ್ ಮಾಡಿದಂದ್ರೆ ಹೊಳ್ಳಿ ಯೂನಿವರ್ಸಿಟಿ ಅದನ್ನು ರೀಫಂಡ್ ಮಾಡೋಂಗಿಲ್ಲ. ಸೊ ಅದಕ್ಕೆ ತಾವು ಒಂದು ಸಲ ಪೇಮೆಂಟ್ ಆದ ತಕ್ಷಣವೇ ತಾವು ಏನು ಗಮನದಲ್ಲಿ ಇಡಬೇಕಂದ್ರೆ 48 ತಾಸು 48 ಅವರ್ಸ್ ಅದ್ರ ವರ್ಕಿಂಗ್ ಡೇ ಇರ್ತದೆ, ಅಲ್ಲ ಅಥವಾ 4 ದಿನ ಟೈಮಿಂಗ್ ಇರ್ತದೆ. ಸೊ ಅಷ್ಟರಲ್ಲಿ ನಿಮ್ಗೆ ಪ್ರಿಂಟ್ ಅಂತೇಳಿ ಬಂತು, ಓಕೆ. ಬರಲಿಲ್ಲ ಅಂದಾಗ ತಾವು ಯಾವ ರೀತಿ ಕನ್ಫರ್ಮ್ ಮಾಡ್ಕೋಬೇಕು ಅಂದ್ರೆ ಸಕ್ಸಸ್ ಆಗೈತೋ ಇಲ್ಲೋ ಅಂಥೇಳಿ ಯಾವ ರೀತಿ ಕನ್ಫರ್ಮ್ ಮಾಡ್ಕೋಬೇಕಂಥೇಳಿ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಸೊ ಅದಕ್ಕೆ ಗೂಗಲಲ್ಲಿ ಬಂದು ಸೊ UCMS ಲಾಗಿನ್ ಅಂಥೇಳಿ ನೀವು ಟೈಪ್ ಮಾಡಿದಾಗ ಈ ರೀತಿ ಬರ್ತದೆ, ತಮಗೆಲ್ಲ ಗೊತ್ತಿರ್ತದೆ. ಸೊ ಯೂಸರ್ ನೇಮ್ ಅಂದಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕ್ರಿ, ಆಮೇಲೆ ಪಾಸ್ವರ್ಡು ನೀವು ಇಟ್ಟಿದ್ದಿರ್ತದೆ, ಇಲ್ಲಾಂದ್ರೆ ಡೇಟ್ ಆಫ್ ಬರ್ತ್ ಆಗಿರ್ತದೆ ರೀ. ಸೊ ಎರಡರೊಳಗೆ ನೋಡಿರಿ, ಇನ್ನು ಕ್ಯಾಪ್ಚಾ ಅಂದಾಗ ಇಲ್ಲಿ ತೆಳಗಿರುವಂಥದ್ದು 72629 ಅದಲ್ಲ, ಅದನ್ನು ಟೈಪ್ ಮಾಡಿ ಲಾಗಿನ್ ಆಗೋಣ. ಸೊ ಒಂದು ನಿಮಿಷ, ಇದೇನೋ ಒಂದು ಸ್ವಲ್ಪ ಇದನ್ನಾಗ್ಯದ. ಎಲ್ಲರೇ ಒಂದು ಸ್ವಲ್ಪ ಯೂಸರ್ ನೇಮ್ದಲ್ಲಿ ಅಥವಾ ಪಾಸ್ವರ್ಡ್ದಲ್ಲಿ ಏನೋ ಹೆಚ್ಚು ಕಡಿಮೆ ಆದರೂ ಸಹಿತ ಲಾಗಿನ್ ಆಗಂಗಿಲ್ಲ. ಸೊ ಇವಾಗ ಲಾಗಿನ್ ಮಾಡೋಣ, ಒಂದು ಸ್ವಲ್ಪ ಮಿಸ್ಟೇಕ್ ಆಗಿತ್ತದು. ಸೊ ಇವಾಗ ಈ ರೀತಿ ಒಂದು ಡ್ಯಾಶ್ಬೋರ್ಡ್ ಬರ್ತದೆ, ತಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಸೊ ಯಾವ ರೀತಿ ತಾವು ಚೆಕ್ ಮಾಡ್ಬೇಕಂದಾಗ ಇಲ್ಲಿ 3 ಡಾಟ್ಸ್ ಬರ್ತಾವೆ, ಹೌದಾ? ಮೂರು ಡಾಟ್ ಇರ್ತಾವೆ. ಸೊ ತಾವೇನು ಮಾಡಿ ಅಂದ್ರೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡಿರಿ, ಅಕಾಡೆಮಿಕ್ಸ್ ಅಂತ ಹೇಳಿದ, ಎಕ್ಸಾಮ್ ಅಂತ ಹೇಳ್ಯದ, ಓಕೆ. ಹೋಮು, ಸ್ಟೂಡೆಂಟು, ಅಕಾಡೆಮಿಕ್ಸು, ಎಕ್ಸಾಮು, ರಿಪೋರ್ಟ್ಸು, ಹೆಲ್ಪ್ ಡೆಸ್ಕ್ ಎರಡು ಅದಾವೆ, ಎಲ್ಲನೂ ಅದಾವೆ. ಸೊ ಅದಕ್ಕೆ ತಾವು ಎಕ್ಸಾಮ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಎಕ್ಸಾಮ್ ಮೇಲೆ ಕ್ಲಿಕ್ ಮಾಡಿ, ಎಕ್ಸಾಮ್ ಅಪ್ಲಿಕೇಶನ್ ಅದ, ಸ್ಟೂಡೆಂಟ್ ಫೀ, ಪೇಮೆಂಟ್, ಟ್ರಾನ್ಸಾಕ್ಷನ್ ಡೀಟೇಲ್ಸು, ರಿವ್ಯಾಲ್ಯೂಷನ್, ರಿಜೆಕ್ಷನ್, ಚಾಲೆಂಜ್ ಇವೆಲ್ಲ ಬರ್ತಾವೆ. ಸೊ ತಾವೆಲ್ಲಿ ಕ್ಲಿಕ್ ಮಾಡ್ಬೇಕಂದ್ರೆ ಎಕ್ಸಾಮ್ ಫೀ, ಪೇಮೆಂಟ್, ಟ್ರಾನ್ಸಾಕ್ಷನ್ ಡೀಟೇಲ್ಸ್. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿರಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರ್ತದೆ. ಅಂದರೆ ಇಷ್ಟು ದಿವಸ ನೀವು ಏನು 6 ಸೆಮ್ಮು, 1 ಸೆಮ್ಮು, 3 ಎಷ್ಟು ಸೆಮ್ದಲ್ಲಿ ಕಲ್ತಿರಲ್ಲ, ಈ ಸೆಮ್ದಲ್ಲಿ ಒಟ್ಟಾರೆಯಾಗಿ ನಿಮಗೆ ಏನು ಬರ್ತದೆ ಅಂದ್ರೆ ಡೀಟೇಲ್ಸ್ ಎಲ್ಲ ಬಂದುಬಿಟ್ಟಿರ್ತದೆ. ಸ್ಟೇಟಸ್ಸು ಕೂಡ ಸಕ್ಸಸ್ ಆಗಿರ್ತದೆ. ಸೊ ಇಲ್ಲೆಲ್ಲ ತೋರಿಸ್ತದೆ ಏನು ನಿಮ್ಮದು ಫೇಲೂರು, ಇಲ್ಲಿ ಪೇಮೆಂಟ್ ಸ್ಟೇಟಸ್ ಅದ ನೋಡಿರಿ, ಫೇಲೂರ್ ಆಗಿದ್ದು, ಸಕ್ಸಸ್ ಆಗಿದ್ದು ಎಲ್ಲವೂ ಕೂಡ ಇಲ್ಲಿ ಬರ್ತಾವೆ. ಸೊ ವಿದ್ಯಾರ್ಥಿ ಏನು ಮಾಡಿದಾನಪ್ಪ, ನಮ್ಮ ವಿದ್ಯಾರ್ಥಿ ಒಬ್ಬ ಏನು ಮಾಡಿದಾನೆ ಅಂದರೆ ಇಲ್ಲಿ ನಿನ್ನೆ ಒಂದು ಕಾನ್ವೊಕೇಶನ್ ಹಾಕಿದ್ದಾನೆ ಹುಡುಗರು ವಿದ್ಯಾರ್ಥಿ. ಸೊ ಅದು ಏನಾಗಿದೆ ಅಂದ್ರೆ ಫೇಲೂರ್ ಹಾಕೋತ ಬಂದದ. ಸೊ ಇಲ್ಲದ ನೋಡಿರಿ, ಇಲ್ಲಿ ಫೇಲೂರ್ ಅಂಥೇಳಿ ಬಂದದ. ಎಷ್ಟು ಸಲ ಟ್ರೈ ಮಾಡಿದಾನೆ ನೋಡಿ, ಕಾನ್ವೊಕೇಶನ್ ಅಪ್ಲೈ ಮಾಡಿದ್ದಾನೆ. ಸೊ ಇಲ್ಲಿ ನೋಡಿರಿ, ಕಾನ್ವೊಕೇಶನ್ ಅಂಥೇಳಿ ಕಾನ್ವೊಕೇಶನ್ ಫೀಸ್. ಸೊ 3 ಸಲ ಮಾಡಿದ್ದಾನೆ. ಇಲ್ಲಿ ಏನಾಗಿದೆ, ಸಕ್ಸಸ್ ಆಗಿದೆ, ಹೌದಾ? ಸಕ್ಸಸ್ ಆಗಿದೆ. ಬಟ್ ಅವ್ನಿಗೆ ಏನು ಬರ್ತಾ ಇಲ್ಲ ಅಂದ್ರೆ ಪ್ರಿಂಟ್ ಬರತ್ತಿಲ್ಲ. ಬಟ್ ಇಲ್ಲಿ ಪೇಮೆಂಟ್ ಸಕ್ಸಸ್ ಆತಂದ್ರೆ ಮುಗಿದೋಯ್ತು, ಅದು ಪ್ರಿಂಟು ಒಂದು ಸ್ವಲ್ಪ ಲೇಟ್ ಆಗ್ತದೆ, ಓಕೆ. ಸೊ ಅದಕ್ಕೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ, ಸಕ್ಸಸ್ ಆಗಿತ್ತಿಲ್ಲ ಅದಷ್ಟೇ ನೋಡ್ಕೋಬೇಕು. ಸೊ ಇಲ್ಲಿ ಇನ್ನೊಂದು ಏನೋ ಟ್ರೈ ಮಾಡಿದ್ದಾನೆ ಅವನು, ಅದು ಕೂಡ ಮತ್ತು ಕಾನ್ವೊಕೇಶನ್ ಫೀಸು ಸಕ್ಸಸ್ 2 ಸಲ ಅವ್ನು ಕಟ್ಟಿದ್ದಾನೆ. ಸೊ ಅದಕ್ಕೆ ನೀವು ಏನು ಮಾಡ್ಬೇಕಂದ್ರೆ ಸಕ್ಸಸ್ ಆಗಿತ್ತಂದ್ರೆ ಸೊ ಮುಗಿದು. ಫೇಲೂರ್ ಅಂತೇಳಿ ಬಂದಾಗ ತಾವು ಏನು ಮಾಡ್ಬೇಕಂದ್ರೆ ಮತ್ತೊಮ್ಮೆ ಅದನ್ನು ಕಟ್ಟಬೇಕಾಗ್ತದೆ. ಸೊ ಈ ಇನ್ಫಾರ್ಮೇಷನ್ ತಮಗೆ ಈ ರೀತಿ ತಾವು ತಮ್ಮ ಪೇಮೆಂಟನ್ನು ಚೆಕ್ ಮಾಡ್ಕೋಬೇಕು, ಓಕೆ. ಇಲ್ಲಿ ಸಕ್ಸಸ್ ಆಗಿತ್ತು, ಇಲ್ಲಿ ಸಕ್ಸಸ್ ಆಗಿತ್ತಂದ್ರೆ ಸೊ ತಾವು ಹಳೆ ಮತ್ತೊಂದು ರೀಪೇಮೆಂಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಇಲ್ಲೆಲ್ಲ ನೀವು ಯಾವ ಥ್ರೂ ಮಾಡಿದ್ರಿ ಎಲ್ಲ ಗೊತ್ತಾಗ್ತದೆ, ಪೇಮೆಂಟು ಸಕ್ಸಸ್ ಆಗಿತ್ತು ಇಲ್ಲ ಅಂತ. ಫೇಲ್ಯೂರ್ ಆಗಿರ್ತಾವೆ, ಸಕ್ಸಸ್ ಆಗಿರ್ತಾವೆ, ಅದನ್ನೆಲ್ಲ ನೀವು ಇಲ್ಲಿ ಸ್ಟೇಟಸನ್ನು ಚೆಕ್. ಒಂದು ಸಲ ಸಕ್ಸಸ್ ಆದ ಬಳಿಕ ಅಂದ್ರೆ ಪ್ರಿಂಟ್ ಬರಲಿಲ್ಲ ಅಂದ್ರೆ ತಾವು ಏನು ಮಾಡ್ಕೋಬೇಕು ರೀ, ಒಂದು ಸಲ ಅದನ್ನು ಇಲ್ಲಿ ಬಂದು ಸ್ಟೇಟಸನ್ನು ಚೆಕ್ ಮಾಡಿ ಆಮೇಲೆ ಪೇಮೆಂಟನ್ನು ಮಾಡಿರಿ. ಸೊ ಏನಾದರೂ ಮತ್ತೆ ಮಾಹಿತಿ ಬೇಕಂದ್ರೆ ನನ್ನ ನಂಬರ್ ಇರ್ತದೆ 7760499234. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿರಿ. ನನಗೆ ಎಷ್ಟು ಗೊತ್ತಾಗುತ್ತಲ್ಲ ಅಷ್ಟು ನಿಮಗೆ ನಾನು ಇನ್ಫಾರ್ಮೇಷನನ್ನು ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ ಸರ್ಕಲ್ದಲ್ಲಿ ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗಿರಿ. ಎಲ್ಲರಿಗೂ ಧನ್ಯವಾದಗಳು.